हसन्मुखाय विद्महे प्रेमरूपाय धीमहि तन्नो विरजानन्दः प्रचोदयात्। गुरुब्रह्मा गुरुर्विष्णुः गुरुर्देवो महेश्वरः गुरुसाक्षात् परब्रह्मा तस्मै श्री गुरवे नमः। सर्वातीत सद्गुरु श्री श्री विरजानंद सरस्वती महाराज की। सर्वातीत सद्गुरु श्री श्री विरजानंद सरस्वती महाराज की। सर्वातीत सद्गुरु श्री 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 विरजानंद सरस्वती महाराज की। ಇವತ್ತು ಜ್ಯೇಷ್ಠ ಮಾಸದ ಶುಕ್ಲ ಪಕ್ಷದ ಅಷ್ಟಮಿ ಪರಮ ಪೂಜ್ಯರಾದಂಥ ವಿರಜಾನಂದ ಸರಸ್ವತಿ ಮಹಾರಾಜರು ತಮ್ಮ ದೇಹವನ್ನು ತ್ಯಾಗ ಮಾಡಿ 2014 ಆಗ ಡೇಟ್ ಜೂನ್ 6ನೇ ತಾರೀಕು. ಆದರೆ ಅವತ್ತಿದ್ದ ತಿಥಿ ಜ್ಯೇಷ್ಠ ಶುಕ್ಲ ಅಷ್ಟಮಿ. ಹಾಗಾಗಿ ಇವತ್ತು ನಾವು ಅವರ ಆರಾಧನೆಯನ್ನು ಮಾಡ್ತಾ, ಅವರನ್ನು ಸ್ಮರಣೆ ಮಾಡ್ತಾ, ಅವರ ಆಶೀರ್ವಾದವನ್ನು ಪಡೆಯತಕ್ಕಂಥ ಅತ್ಯಂತ ಶ್ರೇಷ್ಠವಾದಂಥ ಗಳಿಗೆ ಇದು. ಹಾಗಾಗಿ ಇವತ್ತು ನಮ್ಮೆಲ್ಲರ ಸೌಭಾಗ್ಯ ಅವರ ಆಶೀರ್ವಾದವನ್ನು ಪಡಿತಾ ಇದ್ದೀರಿ. ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜರ ಬಗ್ಗೆ ಏನಾದರೂ ತಿಳ್ಕೋಬೇಕು ಅಂತ ನಿನಗೆ ಆಸಕ್ತಿ ಇದ್ದರೆ ಪುಸ್ತಕ ಓದಬೇಡ, ವಿಡಿಯೋಗಳು ನೋಡಬೇಡ, ಆಡಿಯೋ ನೋಡಬೇಡ, ಬರೀ ಅಪ್ಪಾಜಿ ನೋಡು ಸಾಕು. ಒಬ್ಬ ಸಾಮಾನ್ಯ ಮನುಷ್ಯನನ್ನು ಎಷ್ಟು ಎತ್ತರಕ್ಕೆ ಕರ್ಕೊಂಡು ಹೋಗ್ಬೋದು ಒಬ್ಬ ಗುರು ಅನ್ನೋದನ್ನು ನೀ ಬರೀ ಗುರುಚಿತ್ರದಲ್ಲಿ ಕತೆ ಓದ್ತಿದೀಯಾ, ನಿಜವಾಗಿ ಕಣ್ಣಾರೆ ನೋಡ್ಬೋದು. ಇಲ್ಲಿ ಬರೀ ನಮ್ಮ ದೇಶ ಅಲ್ಲ, ಆಫ್ರಿಕಾ ಖಂಡಕ್ಕೊಂದಕ್ಕೆ ಹೋಗಿಲ್ಲ, ನೆಕ್ಸ್ಟ್ ಇಯರ್ ಅದು ಏರ್ಪಾಡಾಗಿ ಹೋಗಿದೆ. ಅಲ್ಲಿಗೆ ಪ್ರಪಂಚದ ಎಲ್ಲ ಖಂಡಗಳಿಗೂ ಅಪ್ಪಾಜಿ ಕರೆಸ್ಕೋತಾರೆ. ಅಂದರೆ ಅದು ಅವರ ಕೃಪೆ, ಅವರ ಮಹಿಮೆ, ಅವರ ಶಕ್ತಿಯೇ ಹೊರತು ಇದ್ಯಾವುದು ಕೂಡ ಅಪ್ಪಾಜಿದಲ್ಲ. ನಮ್ಮ ಗುರುಗಳು ಯಾವಾಗಲೂ ಒಂದು ಮಾತನ್ನು ಹೇಳೋರು, ನಾಗೇಂದ್ರ, ಯಾರು ಗುರುವಿನ ಬಗ್ಗೆ ಏನಾರು ಹೇಳಬೇಕು ಅಂದರೆ ಗುರುವನ್ನು ನೋಡಿ ಯಾರೂ ಹೇಳಲ್ಲ, ಅವರ ಶಿಷ್ಯರನ್ನು ನೋಡಿ ಹೇಳ್ತಾರೆ. ಅವರ ಶಿಷ್ಯರನ್ನು ನೋಡಿ ಗುರುಗಳು ಹೀಗೆ ಅಂತ ಆಗ್ತಾರೆ. ಹಾಗಾಗಿ ನೀವು ಬಹಳ ಎಚ್ಚರಿಕೆಯಿಂದ ನಡ್ಕೋಬೇಕು ಅಂತ ನಾವು ಅವ್ರ ಜೀವಿತದ ಕಾಲದಲ್ಲಿ ನಮಗೆ ಹೇಳೋರು. ನನ್ನನ್ನು ನೋಡಿ ಯಾರು ಏನು ಅನ್ನಲ್ಲ, ನಿಮ್ಮನ್ನು ನೋಡಿ, ನಿಮ್ಮ ನಡವಳಿಕೆಗಳನ್ನು ನೋಡಿ ನಾನೇನು ಅಂತ ಅವ್ರು ಹೇಳ್ತಾರೆ. ಅದರಿಂದ ನೀವು ಎಚ್ಚರಿಕೆ ಆಗಿರಬೇಕು ಅಂತ. ಹಾಗೆ ಇವತ್ತು ನೀನು ಅಪ್ಪಾಜಿಯನ್ನು ನೋಡಿದ್ರ ಮೂಲಕ ಗೊತ್ತಾಗತ್ತೆ ಸ್ವಾಮಿ ವಿರಜಾನಂದ ಮಹಾರಾಜರು ಹೇಗಿದ್ರು, ಅವರ ಧ್ಯೇಯ ಹೇಗಿತ್ತು, ಅವರ ನಿಷ್ಠೆ ಹೇಗಿತ್ತು ಅಂಥೇಳಿ. ಪ್ರತಿಯೊಬ್ಬರೂ ಕೂಡ ಒಂದು ಧ್ಯೇಯಕ್ಕಾಗಿ ಬದುಕಬೇಕು, ಜೀವನದಲ್ಲಿ ಒಂದು ಗುರಿ ಇರಬೇಕು. ಅಂತಹ ಧ್ಯೇಯ ವಾಕ್ಯವನ್ನು ನೆಟ್ಟಿಗೆ ಕೂತ್ಕೋ. ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜರ ಆ ದಿವ್ಯವಾದಂಥ ಧ್ಯೇಯ ವಾಕ್ಯ ಇದು ನಮ್ಮ ಜೀವನದಲ್ಲಿ ಮನಸ್ಸಿಗೆ ಬರ್ತಾ ಇರಬೇಕು. ನಾವು ಪ್ರತಿನಿತ್ಯ ಅದನ್ನು ಸ್ಮರಣೆ ಮಾಡ್ತಾನೆ ಇರ್ತೀವಿ. ಜೊತೆಲಿ ಹೇಳು ಒಂದ್ಸರಿ, ಹಸನ್ಮುಖಾಯ ವಿದ್ಮಹೇ ನಾವೆಲ್ಲರೂ ಒಂದೇ ಪರಂಜ್ಯೋತಿಯ ಕಣಗಳು. ಪ್ರೀತಿಯೇ ನಮ್ಮ ಸ್ವಭಾವ, ಮೌನವೇ ನಮ್ಮ ಭಾಷೆ, ಮಂತ್ರ ಜಪ ಧ್ಯಾನವೇ ನಮ್ಮ ಮಾರ್ಗ, ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ, ಪ್ರಪಂಚವೇ ನಮ್ಮ ಆಶ್ರಮ.
ಇಡೀ ಸೃಷ್ಟಿಯೇ ಇಡೀ ಸೃಷ್ಟಿಯೇ ನಮ್ಮ ಕುಟುಂಬ. ನಮ್ಮ ಕುಟುಂಬ. ಸರ್ವಾತೀತ ಸದ್ಗುರು ಸರ್ವಾತೀತ ಸದ್ಗುರು ಶ್ರೀ ವಿರಜಾನಂದ ಸರಸ್ವತಿ ಮಹಾರಾಜ್. ಶ್ರೀ ವಿರಜಾನಂದ ಸರಸ್ವತಿ ಮಹಾರಾಜ್. ಇನ್ನೊಂದ್ಸರಿ ಅಧ್ಯೇಯ ವಾಕ್ಯಗಳನ್ನು ನಮ್ಮ ಹೃದಯದಲ್ಲಿ ಇಟ್ಕೋಬೇಕು. ನಾವ್ಯಾರೂ ಬೇರೆ ಬೇರೆ ಅಲ್ಲ, ಒಂದೇ ಪರಂಜ್ಯೋತಿಯಿಂದ ಬರ್ತಕ್ಕಂಥ ಸೂರ್ಯ ಹುಟ್ಟಿದಾಗ ಕಿರಣಗಳು ಬೇರೆ ಬೇರೆ ಬರುತ್ತೆ, ಎಷ್ಟೊಂದು ಬರುತ್ತೆ, ಲಕ್ಷಾಂತರ ಕೋಟ್ಯಾಂತರ, ಅವೆಲ್ಲ ಬೇರೆ ಬೇರೆನಾ? ಆದರೆ ಬೇರೆ ಬೇರೆ ದಿಕ್ಕಿಗೆ ಹೋಗುತ್ತೆ, ಬೇರೆ ಬೇರೆ ದೇಶಗಳನ್ನು ಬೇರೆ ಬೇರೆ ಖಂಡಗಳನ್ನು ಬೆಳಗ್ತಾ ಹೋಗುತ್ತೆ. ಹಾಗಾದ್ರೆ ಅವೆಲ್ಲ ಬೇರೆನಾ? ಅಲ್ಲ. ಹಾಗೆ ನಾವು ಬಾಳಬೇಕು. ನಾವೆಲ್ಲರೂ ಒಂದೇ ಪರಂಜ್ಯೋತಿಯ ಕಣಗಳು. ಹಾಗಾದರೆ ನಿಜವಾಗಿ ನಮ್ಮ ಸ್ವಭಾವ ಯಾವುದು? ಕೋಪ, ತಾಪ, ಸಿಡುಕು, ಅಸಮಾಧಾನ, ಅವಹೇಳನ, ಆತ್ಮಪ್ರಶಂಸೆ, ಪರನಿಂದನೆ ಇದ್ಯಾವುದು ನಮ್ಮ ಸ್ವಭಾವ ಅಲ್ಲ. ನಿಜವಾದ ನಮ್ಮ ಸ್ವಭಾವ ಯಾವುದು? ಪ್ರೀತಿಯೇ ನಮ್ಮ ಸ್ವಭಾವ. ಪ್ರೀತಿಯೇ ನಮ್ಮ ಸ್ವಭಾವ. ಪ್ರೀತಿಯೇ ನಮ್ಮ ಸ್ವಭಾವ. ಪ್ರೀತಿಯೇ ನಮ್ಮ ಸ್ವಭಾವ. ನಿಜವಾದ ನಮ್ಮ ಸ್ವಭಾವ ಪ್ರೀತಿ. ಆದರೆ ಇದನ್ನೆಲ್ಲ ಆಮೇಲೆ ಬೆಳೆಸ್ಕೊಂಡ್ಬಿಟ್ವಿ. ಪ್ರತಿಯೊಂದು ಕ್ರಿಮಿಕೀಟದಲ್ಲೂ ಎಷ್ಟು ಪ್ರೀತಿ ಇರುತ್ತೆ. ಒಂದು ಮಗು ಹುಟ್ಟಿದ ತಕ್ಷಣ ತಾಯಿ ಎಷ್ಟು ಪ್ರೀತಿಸ್ತಾಳೆ. ಎಲ್ಲೋ ಹುಟ್ಟಿದ ಒಂದು ಗಂಡು, ಎಲ್ಲೋ ಹುಟ್ಟಿದ ಒಂದು ಹೆಣ್ಣು ಮದುವೆ ಆದ ತಕ್ಷಣ ಎಷ್ಟು ಪ್ರೀತಿಸ್ತಾರೆ. ನಮ್ಮ ನಿಜವಾದ ಸ್ವಭಾವ ಯಾವುದು? ಪ್ರೀತಿ. ಪ್ರೀತಿಯೇ ನಮ್ಮ ಸ್ವಭಾವ. ಪ್ರೀತಿಯೇ ನಮ್ಮ ಸ್ವಭಾವ. ಮೌನವೇ ನಮ್ಮ ಭಾಷೆ. ಮೌನವೇ ನಮ್ಮ ಭಾಷೆ. ನಿಜವಾದ ನಮ್ಮ ಭಾಷೆ ಮೌನ, ಮಾತಲ್ಲ. ಲ್ಯಾಂಗ್ವೇಜ್ ಈಸ್ ಎ ಮೀಡಿಯಾ ಫಾರ್ ಎಕ್ಸ್ಪ್ರೆಷನ್ ಅಷ್ಟೇ. ಆದರೆ ನಿಜವಾದ ಭಾವನೆಗಳು ಹುಟ್ಟುವುದೆಲ್ಲಿ? ಮೌನದಲ್ಲಿ. ನಾನೊಂದ್ಸರಿ ಸುಮ್ಮನೆ ಬರ್ತೀನಿ, ನಾನು ನೋಡ್ತಾ ಹೋಗು, ನಾನು ಮಾತಾಡಲ್ಲ, ನೀನು ಮಾತಾಡಬೇಡ. ಆದರೆ ಎಷ್ಟು ವಿಚಾರಗಳು ಹೊರಟೋಗಿರುತ್ತೆ, ನಿನಗಲ್ಲೇ ಎಷ್ಟು ಆಶೀರ್ವಾದಗಳು ಹೊರಟೋಗಿರುತ್ತೆ. ಭಾಷಣ ಮಾಡಬೇಕಾಗಿಲ್ಲ. ವಾಸ್ತವವಾಗಿ ಮಾತನ್ನು ಆಡಿದರೆ ಅದು ಬುದ್ಧಿಯಿಂದ ಬರುತ್ತೆ. ಆದರೆ ಮೌನದ ಭಾಷೆಯ ಹೃದಯದ ಭಾಷೆ ಯಾವುದು? ಮೌನ. ಮೌನ ಭಾಷೆ ಹೃದಯದ ಭಾಷೆ. ನಾವು ಆಡೋ ಮಾತು ಬುದ್ಧಿಯ ಮಾತು, ಅದಲ್ಲ. ಹೃದಯದ ಮಾತು ಬರೀ ಏನಿಲ್ಲ, ಸುಮ್ಮನೆ ಒಂದು ಸರಿ ನೋಡಿದ್ರೆ ಸಾಕು, ಮೌನವಾಗಿ ನೋಡಿದ್ರೆ ಸಾಕು. ಮೌನವೇ ನಮ್ಮ ಭಾಷೆ. ಹೇಳು. ಮೌನವೇ ನಮ್ಮ ಭಾಷೆ. ಮೌನವೇ ನಮ್ಮ ಭಾಷೆ. ಮೌನವೇ ನಮ್ಮ ಭಾಷೆ. ನಾವು ಆಧ್ಯಾತ್ಮಿಕವಾಗಿ ಬೆಳಿಬೇಕಾದ್ರೆ ಏನು ಮಾಡಬೇಕು? ಮಂತ್ರ ಜಪ, ಧ್ಯಾನವೇ ನಮ್ಮ ಮಾರ್ಗ. ಜ್ಞಾನವೇ ನಮ್ಮ ಜಪ ಮಾರ್ಗ. ಮಂತ್ರ ಜಪ, ಜಪ ಅವಳಿಗೆ ಕೂಡ ಗೊತ್ತಾಗಲ್ಲ ಅನ್ಸುತ್ತೆ. ಮಂತ್ರ ಜಪ, ಧ್ಯಾನವೇ ನಮ್ಮ ಮಾರ್ಗ. ನಮ್ಮ ಮಾರ್ಗ. ಹಾಗಾದರೆ ನಮಗೆ ಜೀವನಕ್ಕೆ ಒಂದು ಗುರಿ ಇರಬೇಕಲ್ಲ. ಏನದು? ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ. ನಮ್ಮ ಗುರಿ. ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ. ನಮ್ಮ ಗುರಿ. ಆತ್ಮ ಸಾಕ್ಷಾತ್ಕಾರ ಅಂದ್ರೆ ಯಾವುದು? ಬೇರೆ ಏನಲ್ಲ. ನಾನು ಯಾರು ಅಂತ ತಿಳ್ಕೊಳ್ಳೋದೇ ಆತ್ಮ ಸಾಕ್ಷಾತ್ಕಾರ. ನಾನು ಯಾರು? ನಾನಪ್ಪಾಜಿ, 65 ವರ್ಷ ತುಂಬಿ 66 ನಡೀತಾ ಇದೆ. ಲಕ್ಷಾಂತರ ಭಕ್ತರಿದ್ದಾರೆ, ಅಲ್ಲ ಮಕ್ಕಳಿದ್ದಾರೆ. ಇದು ಯಾವುದೂ ನಾನಲ್ಲ. ನಿಜವಾಗಿ ನಾನು ಯಾರು? ನಾನು ಜನನ ಮರಣಾತೀತನು, ಆನಂದಮಯನು, ಸರ್ವಶಕ್ತನು, ಸರ್ವಜ್ಞನು, ಸರ್ವವ್ಯಾಪಕನೋದ ಆತ್ಮ ನಾನು. ಇದು ನಮ್ಮ ಹೃದಯ ಕಿಳಿಬೇಕು. ನಾನು ಇನ್ನೊಂದು ಪ್ರಶ್ನೆ ಕೇಳ್ತೀನಿ. ಈಗ 66 ವರ್ಷಕ್ಕೆ ಮುಂಚೆ ಈ ದೇಹ ಇರಲಿಲ್ಲ, ಹಾಗಾದರೆ ನಾನು ಇರಲಿಲ್ವಾ? ಕೆಲವು ವರ್ಷಗಳಲ್ಲಿ ನಾನು ಸತ್ತೋಗ್ತೀನಿ, ಈ ದೇಹನ ದುರ್ಗಾ ಸಂಸ್ಥಾನದಲ್ಲಿ ಸಮಾಧಿ ಮಾಡಿಬಿಡ್ತಾರೆ, ಆಮೇಲೆ ನಾನು ಇರಲ್ವಾ? ಇರ್ತೀನಿ. ಅಂದರೆ ನಾವು ಹುಟ್ಟಕ್ಕೆ ಮುಂಚೆನೂ ಇದ್ದೆ, ಸತ್ತ ನಂತರನೂ ಇರ್ತೀನಿ.
ಅಂದಮೇಲೆ ಈ ದೇಹ ನಾನಲ್ಲ. ಹಾಗಾದರೆ ಯಾವುದು ಅದು ಯಾವಾಗಲೂ ಇರೋದು? ಅದನ್ನೇ ಆತ್ಮ ಅಂತ ಕರಿತೀವಿ. ಅದು ನಾನು ಅಂತ ಗುರ್ತು ಮಾಡ್ಕೊಳ್ಳೋದನ್ನೇ ಆತ್ಮ ಸಾಕ್ಷಾತ್ಕಾರ, ಇನ್ನೇನು ಬೇರೆ ದೊಡ್ಡದಲ್ಲ. ಆದರೆ ನಾವೇನು ಅಂದ್ಕೊಂಡ್ಬಿಟ್ಟಿದ್ದೀವಿ, ಈ ದೇಹ, ಈ ಮನಸ್ಸು, ಈ ಬುದ್ಧಿ, ಈ ಚಿತ್ತ, ಈ ಅಹಂಕಾರಗಳು ನಾನು ಅಂದ್ಕೊಂಡ್ಬಿಟ್ಟಿದ್ದೀವಿ ಅಲ್ವಾ? ಯಾರು ನಮಗೊಬ್ಬರಿಗೆ ಬೈದ್ರೆ, ನಮ್ಮನ್ನು ಬೈದರೆ ಎಷ್ಟು ಬೇಜಾರಾಗ್ಬಿಡುತ್ತೆ ನಮಗೆ. ಯಾರು ಒಬ್ಬರು ಹೊಗಳ್ಬಿಟ್ರೆ ನಮಗೆಷ್ಟು ಖುಷಿಯಾಗ್ಬಿಡುತ್ತೆ ಅಲ್ವಾ? ಯಾಕಾಗಬೇಕು? ಈ ದೇಹನೂ ನಾನಲ್ಲ, ಈ ಮನಸ್ಸು ನಾನಲ್ಲ, ಬುದ್ಧಿ ಚಿತ್ತ ಅಹಂಕಾರಗಳು ನಾನಲ್ಲ. ನಾನು ನಿಜವಾದಂತಹ ಶುದ್ಧವಾದ ನಿತ್ಯ ಶುದ್ಧ ಬುದ್ಧ ಆತ್ಮ ನಾನು. ಈ ಆತ್ಮಕ್ಕೆ ಯಾರು ಏನೂ ಮಾಡೋಕ್ಕಾಗಲ್ಲ. ಕೃಷ್ಣ ಹೇಳ್ತಾನೆ, ಆತ್ಮವನ್ನು ಕೊಲ್ಲೋಕ್ಕಾಗಲ್ಲ, ಸುಡೋಕ್ಕಾಗಲ್ಲ, ನೆನೆಸೋಕ್ಕಾಗಲ್ಲ ಅಲ್ವಾ? ನಾನು ಹಾಗೆ ಅಂತ ತಿಳ್ಕೊಂಡಾಗ ನನ್ನನ್ನು ಯಾರೂ ಏನೂ ಮಾಡೋಕ್ಕಾಗಲ್ಲ. ನನಗೆಲ್ಲ ಏನಾದ್ರು ಮಾಡ್ತಾರೆ. ಯಾಕೆ? ನಾನು ಅಂದ್ಕೊಂಡಿದ್ದೀನಿ ಈ ದೇಹ ಮನಸ್ಸು ಬುದ್ಧಿ ಎಲ್ಲ ನಾನು ಅಂದ್ಕೊಂಡ್ಬಿಟ್ಟಿದ್ದೀನಲ್ಲ, ಅದಕ್ಕೆ ನನಗೆಲ್ಲ ಮಾಡ್ತಾರೆ. ನಾನು ನೋಯ್ತೀನಿ, ಆದರೆ ನಾನು ಸಚ್ಚಿತ್ ಆನಂದ ಸ್ವರೂಪಿ. ನಾನು ಯಾರು? ಸಚ್ಚಿತ್ ಆನಂದ ಸ್ವರೂಪಿ, ಸದಾನಂದ ಸಚ್ಚಿದಾನಂದ ಸ್ವರೂಪಿ ನಾನು. ಇದನ್ನು ನಾವು ತಿಳ್ಕೊತಾ ಹೋಗಬೇಕು, ತಿಳ್ಕೊಂಡು ಜೀವನ ಮಾಡಬೇಕು. ತಿಳ್ಕೊಂಡು ಕಾಡಿಗೆ ಹೋಗಬೇಕಾಗಿಲ್ಲ. ಇದನ್ನು ತಿಳ್ಕೊಂಡ ಮೇಲೆ ಮನೆ ಬಿಟ್ಟು ಹೋಗಬೇಕಾಗಿಲ್ಲ. ಇದನ್ನು ತಿಳ್ಕೊಂಡ ಮೇಲೆ ಮನೆನ ಕೆಡಿಸಿ ಗುಡಿಸ್ಲು ಮಾಡ್ಕೋಬೇಕಾಗಿಲ್ಲ. ಇದನ್ನು ತಿಳ್ಕೊಂಡ ಮೇಲೆ 4 ಅಂತಸ್ತಿನ ಮನೆ ಕಟ್ಟಿಸು. ಇದನ್ನು ತಿನ್ಕೊಂಡ್ಮೇಲೆ 4 ಕಾರ್ ತಗೋ. ಆದರೆ ಗೊತ್ತಿರಬೇಕು ಇದು ಯಾವುದೋ ನನ್ನ ಜೊತೆ ಬರಲ್ಲ ಅಂತ. ಆವಾಗ ಗೊತ್ತಿರತ್ತೆ ಇದು ನಾನು ಆತ್ಮ. ನಿಜವಾಗ್ಲೂ ಆತ್ಮಜ್ಞಾನಿಗಳು ತುಂಬ ಆನಂದಮಯವಾಗಿರ್ತಾರೆ, ನಿನಗಿಂತ ಖುಷಿಯಾಗಿರ್ತಾರೆ, ನಿನಗಿಂತ ಒಳ್ಳೆಯ ಸಂಸಾರ ನಡೆಸ್ತಾರೆ. ಆದರೆ ಅವ್ರಿಗೆ ಗೊತ್ತಿದೆ ಸತ್ಯ ಏನಂತ, ನಾನು ಜನನ ಮರಣಾತೀತನು, ಆನಂದಮಯನು, ಸರ್ವಶಕ್ತನು, ಸರ್ವಜ್ಞನೂ ಆದ ಆತ್ಮ ನಾನು. ಈ ದೇಹ ನಾನಲ್ಲ, ಈ ಮನಸ್ಸು ನಾನಲ್ಲ, ಈ ಬುದ್ಧಿ ನಾನಲ್ಲ, ಈ ಚಿತ್ತ ಅಹಂಕಾರಗಳು ನಾನಲ್ಲ, ಈ ಇಂದ್ರಿಯಗಳು ನಾನಲ್ಲ. ನಾನು ಯಾರು? ನಾನು ಸಚ್ಚಿದಾನಂದ ಸ್ವರೂಪಿ. ಯಾರು? ಸಚ್ ಚಿತ್ ಆನಂದ ಸ್ವರೂಪಿ. ಸಚ್ ಚಿತ್ ಆನಂದ ಸ್ವರೂಪಿ ಅಂದರೆ ಯಾವಾಗಲೂ ಎಲ್ಲವಾಗಲೂ ಯಾವ ಬದಲಾವಣೆಗೂ ಇಲ್ಲದೆ ಒಳಗಾಗದೆ ಇರತಕ್ಕಂಥ ಶುದ್ಧವಾದ ಚೈತನ್ಯ ಆತ್ಮ ನಾನು. ಇದನ್ನೇ ನಮ್ಮ ಭಾರತೀಯ ಪರಂಪರೆ ಪ್ರತಿಪಾದನೆ ಮಾಡುವ ಸ್ಪಿರಿಚುಯಾಲಿಟಿ, ಆಧ್ಯಾತ್ಮಿಕತೆ ಇದನ್ನೆಯ. ಅದರಿಂದ ನಮ್ಮ ಗುರಿ ಏನಾಗಬೇಕು? ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ. ಆತ್ಮ ಸಾಕ್ಷಾತ್ಕಾರ ಗುರಿಯ ಮೇಲೆ ಕೆಲಸ ಮಾಡಬೇಡ ಅಂತಲ್ಲ, ಕೆಲಸವನ್ನು ಇನ್ನೂ ಚೆನ್ನಾಗಿ ಮಾಡ್ತೀಯ. ಪ್ರೀತಿಸಬೇಡ ಅಲ್ಲ, ಇನ್ನೂ ಹೆಚ್ಚಿಗೆ ಪ್ರೀತಿಸ್ತೀಯ. ಮುಂಚೆ 1 ಮಸಾಲೆ ದೋಸೆ ತಿಂತಿದ್ದು, ಇನ್ನು 2 ಸಲ ಮಸಾಲೆ ದೋಸೆ ತಿಂತೀಯ. ಮಸಾಲೆ ದೋಸೆಗೂ ನಿನ್ನ ಆತ್ಮ ಸಾಕ್ಷಾತ್ಕಾರಕ್ಕೂ ಸಂಬಂಧ ಇಲ್ಲ. ಆದರೆ ಗೊತ್ತಿರಬೇಕು, ಏನಂತ ಗೊತ್ತಿರಬೇಕು? ನಾನು ಈ ದೇಹವಲ್ಲ, ನಾನು ಈ ಮನಸ್ಸಲ್ಲ, ನಾನು ಬುದ್ಧಿ ಚಿತ್ತ ಅಹಂಕಾರಗಳಲ್ಲ, ನಾನು ಜನನ ಮರಣಾತೀತನು, ಆನಂದಮಯನು, ಸರ್ವಶಕ್ತನು, ಸರ್ವಜ್ಞನು ಆದ ಆ ಪರಾಶಕ್ತಿ ನಾನು, ಆ ಚೈತನ್ಯ ನಾನು, ಆ ಪರಬ್ರಹ್ಮ ನಾನು, ಆ ಆತ್ಮ ನಾನು. ಇದೇ ಆತ್ಮ ಸಾಕ್ಷಾತ್ಕಾರ. ಇದನ್ನು ಹೃದಯಕ್ಕೆ ತುಂಬಿಕೊಂಡು ನಿನ್ನ ಹೃದಯದಲ್ಲಿ ಪರಿವರ್ತನೆ ಆದಮೇಲೆ ನಡೆಸುವ ಜೀವನ ಇದೆಯಲ್ಲ, ಅಮೋಘವಾದಂಥ ಜೀವನ. ಏನಾಗತ್ತೆ? ಎಲ್ಲರೂ ಕರೀತಾರೆ. ಯಾಕೆ ಅಪ್ಪಾಜಿನೆಲ್ಲ ಕರೀತಾರೆ? ಎಷ್ಟು ದೇಶದವರು ಮನೆ ತಾನೆ. ಸಿಂಗಾಪುರ್ಗೆ ಹೋದರೆ ಅಪ್ಪಾಜಿ ಹಾಗೆ ಒಂದು ಹೆಜ್ಜೆ ಆಸ್ಟ್ರೇಲಿಯಾಕ್ಕೆ ಬಂದುಬಿಡಿ, ಅಪ್ಪಾಜಿ ಹಾಗೆ ಒಂದು ಸರಿ ಮಲೇಷಿಯಾಕ್ಕೆ ಬಂದುಬಿಡಿ. ಯಾಕೆ ಕರೀತಾರೆ? ಅವ್ರಿಗೆ ಗೊತ್ತಿದೆ ಇದು ಅಂಟ್ಕೊಂಡಿಲ್ಲ, ಇದು ಶುದ್ಧ ಚೈತನ್ಯ ರೂಪ ಅಂತ ಅವ್ರಿಗೆ ಗೊತ್ತಿರೋದ್ರಿಂದ ಅಪ್ಪ ಅಪ್ಪ ಅಂತ ಸಾವಿರಾರು, ಇವತ್ತು 3000 4000 ಜನ ಯಾಕೆ ಬಂದಿದ್ದೀರಿ? ಯಾವಾಗಲೂ ಅಷ್ಟೇ, ಆತ್ಮ ಸಾಕ್ಷಾತ್ಕಾರ ಆದ ತಕ್ಷಣ ಎಲ್ಲ ಬಿಟ್ಟು ಹೋಗಲ್ಲ, ಇನ್ನೂ ಚೆನ್ನಾಗಾಗತ್ತೆ. ಯಾಕೆ ಅಂದರೆ ಅದು ಶುದ್ಧವಾಗತ್ತೆ. ಯಾಕೆ ಶುದ್ಧವಾಗತ್ತೆ? ಯಾವುದು ಶುದ್ಧವೋ ಅದು ಎಲ್ಲವನ್ನ ತನ್ನ ಕಡೆಗೆ ಸೆಳೆಯತ್ತೆ. ಅದನ್ನೇ ನಮ್ಮ ಭಾರತೀಯ ಪರಂಪರೆ ಹೇಳೋದು, ಅದನ್ನೇ ನಮ್ಮ ಗುರುಗಳು ಹೇಳಿದ್ದು. ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ. ಯಾವುದು ನಮ್ಮ ಗುರಿ? ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ. ಹೇಳು, ನಮ್ಮ ಗುರಿ. ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ. ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ. ಯಾವುದು? ನಮ್ಮ ಆಶ್ರಮ. ಯಾವುದೋ ಒಂದು 30-40 ಸೈಟಲ್ಲೋ ಈಗ ದುರ್ಗಾ ಸಂಸ್ಥಾನ ಕಟ್ತಿದ್ದೀವಲ್ಲ, 3 ಎಕರೆ ಜಾಗದಲ್ಲಿ
ಅದು ಯಾವುದು ನನ್ನ ಆಶ್ರಮ ಅಲ್ಲ. ಅದು ನಿನಗೋಸ್ಕರ ಕಟ್ತಿರು ನಿನ್ನ ತವ್ರ ಮನೆಯೇ ಹೊರತು ಅದು ನನ್ನ ಆಶ್ರಮ ಅಲ್ಲ. ಹಾಗಾದ್ರೆ ನನ್ನ ಆಶ್ರಮ ಯಾವುದು? ಹಿನ್ಕಲ್ಲಲ್ಲಿ ಇದೆಯಲ್ಲ ಅಲ್ಲ. ಪ್ರತಿಯೊಬ್ಬ ನಿನ್ನ ಮನೆಯು ನನ್ನ ಆಶ್ರಮ. ಅದು ಮತ್ತಿಲ್ಲದೆ ನಿನ್ನ ಮನೆಗೆ ಯಾಕೆ ಬರ್ತೀನಿ ನಾನು? ಪ್ರಪಂಚವೇ ನಮ್ಮ ಆಶ್ರಮ. ಯಾವುದು ನನ್ನ ಆಶ್ರಮ? ಪ್ರಪಂಚವೇ ನಮ್ಮ ಆಶ್ರಮ. ಹೇಳು, ಪ್ರಪಂಚವೇ ನಮ್ಮ ಆಶ್ರಮ. ಪ್ರಪಂಚವೇ ನಮ್ಮ ಆಶ್ರಮ. ಹಾಗಾದ್ರೆ ನನ್ನ ಕುಟುಂಬ ಯಾವುದು? ನನ್ನ ಸುಬ್ರಹ್ಮಣ್ಯ, ನನ್ನ ಮಗ ಶ್ರೀಮತ ಅಣ್ಣಯ್ಯ, ನನ್ನ ಸೊಸೆ ಶ್ವೇತಾ, ನನ್ನ ಮಗಳು ನಾಗಲಕ್ಷ್ಮಿ, ನನ್ನ ಅಳಿಯ ಆತ್ರೇಯ, ಮೊಮ್ಮಗಳು ಪ್ರಜ್ಞಾ, ಈ ಕಡೆ ಮೊಮ್ಮಗಳು ಸಾಕ್ಷಿ, ಅನಘಾಶ್ರೀ. ಇವರ ನನ್ನ ಕುಟುಂಬ ಅಲ್ಲ. ಹಾಗಾದ್ರೆ ಅವ್ರ ಜೊತೆ ಚೆನ್ನಾಗಿಲ್ವಾ? ನಿನಗಿಂತ ಚೆನ್ನಾಗಿ ನಾನಿದ್ದೀನಿ. ಆದರೆ ನಿಜವಾಗಿ ನನ್ನ ಕುಟುಂಬ ಯಾವುದು? ಇಡೀ ಸೃಷ್ಟಿಯೇ ನನ್ನ ಕುಟುಂಬ. ಎಲ್ಲವೂ ನನ್ನ ಕುಟುಂಬನೇ. ಪಶು ಪ್ರಾಣಿ ಕ್ರಿಮಿ ಕೀಟಗಳು ನನ್ನ ಕುಟುಂಬನೇ. ನೀನು ನನ್ನ ಮಗಳು. ಯಾಕೆ? ಇಡೀ ಸೃಷ್ಟಿಯೇ ನನ್ನ ಕುಟುಂಬ ಆದಮೇಲೆ ನೀನು ಸೃಷ್ಟಿಯಲ್ಲಿದೆಯಾ, ನೀನು ನನ್ನ ಮಗಳೇ. ಇದು ನಮ್ಮ ಹೇಳು, ಇಡೀ ಸೃಷ್ಟಿಯೇ ನಮ್ಮ ಕುಟುಂಬ. ಇಡೀ ಸೃಷ್ಟಿಯೇ ನಮ್ಮ ಕುಟುಂಬ. ಇದು ನಮ್ಮ ಸ್ವಾಮಿ ವಿರಜಾನಂದ ಸರಸ್ವತಿ ಮಹಾರಾಜರು ಪ್ರತಿಪಾದಿಸಿ ತಮ್ಮ ಜೀವನದಲ್ಲಿ ಅದನ್ನು ಅಳವಡಿಸಿಕೊಂಡಿದ್ದಂತಹ ಮಹಾಧ್ಯೇಯ ವಾಕ್ಯಗಳು. ಇನ್ನೊಂದ್ಸರಿ ಹೇಳು, ನಾವೆಲ್ಲರೂ ಒಂದೇ ಪರಂಜ್ಯೋತಿಯ ಕಣಗಳು. ಒಂದೇ ಪರಂಜ್ಯೋತಿಯ ಕಣಗಳು. ಪ್ರೀತಿಯೇ ನಮ್ಮ ಭಾಷೆ. ಪ್ರೀತಿಯೇ ನಮ್ಮ ಭಾಷೆ. ಪ್ರೀತಿಯೇ ನಮ್ಮ ಸ್ವಭಾವ. ಪ್ರೀತಿಯೇ ನಮ್ಮ ಸ್ವಭಾವ. ಮೌನವೇ ನಮ್ಮ ಭಾಷೆ. ಮೌನವೇ ನಮ್ಮ ಭಾಷೆ. ಮಂತ್ರ ಜಪ. ಮಂತ್ರ ಜಪ. ಧ್ಯಾನವೇ ನಮ್ಮ ಮಾರ್ಗ. ಧ್ಯಾನವೇ ನಮ್ಮ ಮಾರ್ಗ. ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ. ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ. ಪ್ರಪಂಚವೇ ನಮ್ಮ ಆಶ್ರಮ. ಪ್ರಪಂಚವೇ ನಮ್ಮ ಆಶ್ರಮ. ಇಡೀ ಸೃಷ್ಟಿಯೇ ನಮ್ಮ ಕುಟುಂಬ. ಇಡೀ ಸೃಷ್ಟಿಯೇ ನಮ್ಮ ಕುಟುಂಬ. ಸರ್ವಾತೀತ ಸದ್ಗುರು ಸರ್ವಾತೀತ ಸದ್ಗುರು ಶ್ರೀ ಶ್ರೀ ವಿರಜಾನಂದ ಸರಸ್ವತಿ ಮಹಾರಾಜ್. ಶ್ರೀ ಶ್ರೀ ವಿರಜಾನಂದ ಸರಸ್ವತಿ ಮಹಾರಾಜ್. ಇದು ಕೇಳುಕ್ಕೆ ಚೆನ್ನಾಗಿದೆಯಲ್ಲ? ಇದನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳೋದು ಹೇಗೆಂದರೆ ನೀನು ಅಳವಡಿಸ್ಕೊಂಡ್ರೆ ನಿನ್ನ ಜೀವನ ಆನಂದಮಯವಾಗತ್ತೆ. ನಿನ್ನ ಜೀವನ ಅಷ್ಟೇ ಅಲ್ಲ, ನಿನ್ನ ಕುಟುಂಬದ ಜೀವನ ಆನಂದಮಯವಾಗತ್ತೆ. ಬರೀ ನಿನ್ನ ಕುಟುಂಬ ಅಲ್ಲ, ಇಡೀ ರಾಷ್ಟ್ರದ, ಇಡೀ ಪ್ರಪಂಚದ ಬದಲಾಗಿ ಹೋಗುತ್ತೆ. ಆದರೆ ಅದಷ್ಟು ಸುಲಭನಾ? ಹೇಳೋಕ್ಕೆ ಸುಲಭ. ಹಾಗಾದರೆ ಇದನ್ನು ಪಡೆಯುವ ಬಗೆ ಹೇಗೆ? ಇದನ್ನು ಪಡೆಯೋಕ್ಕೆ ನಮಗೆ ಸಾಧ್ಯವೇ? ಮಾನವನಾಗುವೆಯ ಇಲ್ಲ ದಾನವನಾಗುವೆಯ, ಮಾನವ ಕುಲಕ್ಕೆ ಮುಳ್ಳಾಗುವೆಯ, ಹೇಳು ನೀ ಹೇಳು. ಎಲ್ಲ ಗುಣಗಳು ನಿನ್ನಲ್ಲೇ ಅಡಗಿ ತಾಂಡವವಾಡುತ್ತಿದೆ. ಸತ್ಯ ಇದೆ. ದಾನವನಾಗಿ, ಮಾನವನಾಗಿ, ದೈವವಾಗಿ ಎಲ್ಲ ಗುಣ ನಿನ್ನಲ್ಲೇ ಇದೆ, ಪ್ರತಿಯೊಬ್ಬರಲ್ಲೂ ಇದೆ. ಸೆಲೆಕ್ಷನ್ ಈಸ್ ಯುವರ್ಸ್ ನಾವು. ಇದೇ ಮನುಷ್ಯ ಜನ್ಮದ ವಿಶೇಷ. ಬೇರೆ ಯಾವ ಪ್ರಾಣಿಗೂ ಸೆಲೆಕ್ಷನ್ಸ್ ಇಲ್ಲ. ದೇ ಕೆನಾಟ್ ಸೆಲೆಕ್ಟ್. ಅದು ಹಾಗೆ ಬದುಕುತ್ತೆ. ಆದರೆ ಮನುಷ್ಯನಿಗೆ ಭಗವಂತ ಅದೇ ಮಾಡಿದ್ದು. ಎಲ್ಲ ಗುಣಗಳನ್ನು ತುಂಬಿಟ್ಟಿದ್ದಾನೆ. ಅಸುರಿ ಗುಣವನ್ನು ತುಂಬಿಟ್ಟಿದ್ದಾನೆ, ಮೃಗಗಳಾಗೋ ಹಾಗೆ. ಮನುಷ್ಯರಾಗಿ ಬಾಳೋ ಹಾಗೆ ಮಾನವ ಗುಣಗಳನ್ನು ತುಂಬಿಟ್ಟಿದ್ದಾನೆ. ದೈವವಾಗೋ ಹಾಗೆ ನಿನಗೆ ದೈವಿ ಗುಣಗಳನ್ನು ತುಂಬಿದ್ದಾನೆ. ಸೆಲೆಕ್ಟ್ ಯುವರ್ ಸೆಲ್ಫ್ ಅಂತ ಬಿಟ್ಬಿಟ್ಟ. ಯಾವುದನ್ನ ಸೆಲೆಕ್ಟ್ ಮಾಡ್ಕೋತಿ ಅದು ನೀನಾಗ್ತಿ. ಎಲ್ಲ ಗುಣಗಳು ನಿನ್ನಲ್ಲೇ ಅಡಗಿ ತಾಂಡವವಾಡುತ್ತಿದೆ. ನೆನ್ನೆ ಅದನ್ನು ಯೂಟ್ಯೂಬಲ್ಲಿ ಹಾಕಿದ್ದೀನಿ ನೋಡು. ನನ್ನ ಜೀವನವನ್ನು ಬದಲಾಯಿಸಿದ ಒಂದು ಹಾಡು ಅದು. ಅದು ನನಗೆ ಬರೀ ಒಂದು ಫಿಲಮ್ ಸಾಂಗಾಗಿ ಕಾಣಲಿಲ್ಲ. ನನಗನ್ನಿಸ್ತು, ಅಲ್ವಾ, ಹೌದಲ್ವಾ ಅಂತ. ಎಷ್ಟು ಟೈಮ್ಸ್, ಹಂಡ್ರೆಡ್ಸ್ ಆಫ್ ಟೈಮ್ಸ್ ನಾನು ಆ ಹಾಡನ್ನು ಕೇಳಿದ್ದೀನಿ. ದಟ್ ಇಸ್ ಹೌ. ಎಲ್ಲ ಗುಣಗಳು ನಿನ್ನಲೆ ಅಡಗಿ ತಾಂಡವವಾಡುತ್ತಿದೆ. ದ್ವೇಷವ ಮರೆಯುವ
ಅಲ್ವಾ? ಹೇಳಕ್ಕೆ ಸುಲಭ, ಮಾಡಬೇಕು ಅದೇ ಸಾಧನೆ. ಸಾಧನೆ ಅಂದರೆ ಬರೀ ಜಪ ಮಾಡ್ತಾ ಕೂತ್ಕೊಳ್ಳೋದಲ್ಲ, ಕಣ್ಣು ಮುಚ್ಕೊಂಡು ಧ್ಯಾನ ಮಾಡಿ ಗಂಟೆ ಹೊಡೆದು ಪೂಜೆ ಮಾಡೋದಲ್ಲ, ಇವೆಲ್ಲ ಬೇಡ ಅಂತಲ್ಲ. ಆದರೆ ಇದು ಯಾವುದೂ ಸಾಧನೆ ಅಲ್ಲ. ನಿಜವಾದ ಸಾಧನೆ ಯಾವುದು? ನಿನ್ನನ್ನು ನೀನು ಪರಿವರ್ತನೆ ಮಾಡ್ಕೋಬೇಕು. ಯು ಹ್ಯಾವ್ ಟು ಚೇಂಜ್ ಯುವರ್ ಸೆಲ್ಫ್. ದಟ್ ಇಸ್ ದ ರಿಯಲ್ ಸ್ಪಿರಿಚುಯಾಲಿಟಿ. ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ಅಂತ ಕರೆಯೋದು. ಯಾವುದು ಆತ್ಮ ಸಾಕ್ಷಾತ್ಕಾರ? ನಿನ್ನನ್ನು ನೀನು ಬದಲಾಯಿಸ್ಕೋಬೇಕು. ನೀನೇನು ಅಂತ ನೀನು ತಿಳ್ಕೋಬೇಕು. ನೀನೇನು ಅಂತ ತಿಳ್ಕೊತೀಯೋ ಅದು ನೀನು ಆಗಬೇಕು. ಆಗ ಬಾಳಬೇಕು, ಬಾಳು ಸಾರ್ಥಕ ಮಾಡಿ ಹೋಗಬೇಕು. ಯಾರೂ ಇರಕ್ಕಾಗಲ್ಲ. ಉತ್ತಿಷ್ಠತ ಜಾಗ್ರತ ಪ್ರಾಪ್ಯವರ ನಿಬೋಧಿತ ಅಂತ ನಮ್ಮ ಭಾರತ ದೇಶ ಹೇಳುದು ಇದನ್ನೆಯ. ಹೇಳು, ಎದ್ದೇಳು, ಗುರಿ ಮುಟ್ಟುವವರೆಗೆ ನಿಲ್ಲದಿರು. ಏನು ಗುರಿ? ಆತ್ಮ ಸಾಕ್ಷಾತ್ಕಾರವೇ ನಮ್ಮ ಗುರಿ. ಅದಕ್ಕಾಗಿ ನೀನು ಕೆಲಸ ಬಿಡಬೇಕಾಗಿಲ್ಲ. ನೀ ಮಾಡ್ತಿರೋ ಕೆಲಸನ ಬದಲಾಯಿಸ್ಕೋಬೇಕಾಗಿಲ್ಲ. ನೀ ಬಟ್ಟೆ ಬದಲಾಯಿಸ್ಕೋಬೇಕಾಗಿಲ್ಲ, ಗಡ್ಡ ಬಿಡಬೇಕಾಗಿಲ್ಲ, ಹಳೆ ಸೀರೆ ಉಟ್ಕೋಬೇಕಾಗಿಲ್ಲ. ಏನು ಮಾಡಬೇಕು? ನಿನ್ನ ನೋಡುವ ದೃಷ್ಟಿಕೋನ ಬದಲಾಯಿಸ್ಕೋಬೇಕು ಅಷ್ಟೇ. ಡೋಂಟ್ ಚೇಂಜ್ ಯುವರ್ ಆಕ್ಟಿವಿಟಿ ಬಟ್ ಚೇಂಜ್ ಯುವರ್ ವಿಷನ್ ಅಷ್ಟೇ. ಡೋಂಟ್ ಚೇಂಜ್ ಯುವರ್ ಆಕ್ಟಿವಿಟಿ, ಚೇಂಜ್ ಯುವರ್ ವಿಷನ್. ಈ ಅಪ್ಪಾಜಿ ಕೊನೆ ವರ್ಷದವರೆಗೂ ಕೂಡ ಬ್ಯಾಂಕಲ್ಲಿ ಕೆಲಸ ಮಾಡಿದ್ರು. ನಮ್ಮ ಗುರುಗಳು ಅದೇ ಹೇಳಿದ್ದು, ಡೋಂಟ್ ಚೇಂಜ್ ಯುವರ್ ಆಕ್ಟಿವಿಟಿ, ಚೇಂಜ್ ಯುವರ್ ವಿಷನ್. ನಾಗೇಂದ್ರ, ದಟ್ ಇಸ್ ವಾಟ್ ಈಸ್ ರಿಕ್ವೈರ್ಡ್ ಟುಡೇ. ಅದನ್ನು ಜಗತ್ತಿಗೆ ತೋರ್ಸೋಕ್ಕೋಸ್ಕರ ನಿನ್ನನ್ನು ಬೆಳೆಸ್ತಾ ಇದ್ದೀನಿ. ನಿನ್ನನ್ನು ಎಲ್ಲ ಬಿಡಿಸಿ ಕಾವಿ ಹಾಕಿ ಸನ್ಯಾಸಿ ಮಾಡೋಕ್ಕೆ ನನಗಿಷ್ಟ ಇಲ್ಲ. ನನ್ನ ಹಾಗೆ ನೀ ಸನ್ಯಾಸಿ ಆಗಬೇಡ. ನನ್ನ ಗುರಿ ಏನು? ಒಬ್ಬ ಸಾಮಾನ್ಯ ಮನುಷ್ಯನು ಕೂಡ ಆ ದೈವತ್ವಕ್ಕೆ ಏರ್ಬಲ್ಲ ಅನ್ನೋದನ್ನ ನಿನ್ನ ಮೂಲಕ ನಾನು ಜಗತ್ತಿಗೆ ತೋರಿಸ್ಬೇಕು. ಇದು ನನ್ನ ಗುರಿ ಅಂತ ಹೇಳಿ ನಮ್ಮ ಅವ್ರ ಸಂಕಲ್ಪವನ್ನು ಈಡೇರಿಸ್ಕೊಂಡ್ರು. ನಾನು ಎಷ್ಟೋ ಸರಿ ಹೇಳಿದೆ, ನಕ್ಬಿಟ್ಟು ಹೇಳಿದೆ, ಸ್ವಾಮೀಜಿ, ಒಬ್ಬ ಶಿಲ್ಪಿ ಒಂದು ಮೂರ್ತಿಯನ್ನು ಕೆತ್ತಬೇಕಾದ್ರೆ ಒಳ್ಳೆ ಶಿಲೆಯನ್ನು ಆಯ್ಕೆ ಮಾಡ್ಕೋತಾನೆ. ಆದರೆ ನೀವು ಈ ಕಾಡುಗಲ್ಲನ್ನು ಆಯ್ಕೆ ಮಾಡಿಕೊಂಡು ಇದನ್ನ ಮೂರ್ತಿ ಮಾಡ್ತೀನಿ ಅಂತ ಹೊರಟಿದ್ದೀರಲ್ಲ ಸ್ವಾಮಿ ಅಂತ ನಕ್ಕುವೆ. ಅವರು ಕೂಡ ನಕ್ಬಿಟ್ಟು ಸುಮ್ಮನಾಗೋರು. ಒಳ್ಳೆಯದೊಂದು ಶಿಲೆ ತಗೊಂಡು ಮಾಡ್ಬಿಡ್ಬೋದಿತ್ತು. ಆದರೆ ಒಂದು ಕಾಡುಗಲ್ಲನ್ನು ತಗೊಂಡು ಒಂದು ಮೂರ್ತಿ ಮಾಡಿದ್ರಲ್ಲ, ದಟ್ ಈಸ್ ಸ್ವಾಮಿ ವಿರಜಾನಂದ. ಅದು ಸ್ವಾಮಿ ವಿರಜಾನಂದರ ಶಕ್ತಿ. 95% ಬರೋ ಮಕ್ಕಳನ್ನೆಲ್ಲ ತಗೊಂಡು ನಮ್ಮ ಸ್ಕೂಲಲ್ಲಿ 90% 100% ರಿಸಲ್ಟ್ ಅಲ್ಲ, 40% ಮಕ್ಕಳನ್ನು ಬರುವ ಮಕ್ಕಳನ್ನು ತಗೊಂಡು ಹೋಗಿ ನೀನು ಪಾಸ್ ಮಾಡಿಸ್ 100%. ದಟ್ ಈಸ್ ರಿಯಾಲಿಟಿ. ದಟ್ ಈಸ್ ವಾಟ್ ಸ್ವಾಮಿ ವಿರಜಾನಂದ ಹ್ಯಾಸ್ ಡಿಡ್. ಬದಲಾಯಿಸಿದ್ರು. ಏನನ್ನ? ನನ್ನನ್ನಲ್ಲ, ನಾನು ನೋಡುವ ದೃಷ್ಟಿಕೋನವನ್ನು ಬದಲಾಯಿಸ್ತಾ ಬಂದರು. ಹೇಗೆ ಬದಲಾಯಿಸಿದ್ದು? ಹೇಗೆ ಬದಲಾಯಿಸಿದ್ದು? ಹೇಗೂ ಅಲ್ಲ, ಒಳಗಿರುವ ಮಾನವೀಯ ಗುಣಗಳನ್ನು ಬೆಳೆಸ್ತಾ ಹೋದರು. ಒಳಗಿರುವ ದೈವಿ ಗುಣಗಳನ್ನು ಬೆಳೆಸ್ತಾ ಹೋದರು. ಅದುವರೆಗೆ ನಾಟ್ಯ ಮಾಡ್ತಿದ್ದ ರಾಕ್ಷಸ ಗುಣಗಳು ತಗ್ತಾ ಬಂದು ಅಷ್ಟೇ.